ಜೈ ಶ್ರೀರಾಮ್, ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮೀನಾಕ್ಷಿ ಟಿ.ಎನ್. ಹಿಂದಿನ ಸಂಚಿಕೆಯಲ್ಲಿ ಜನಕ ಮಹಾರಾಜನು ರಾಮ ಲಕ್ಷ್ಮಣರಿಗೆ ತನ್ನ ಬಳಿ ಶಿವಧನಸ್ಸು ಇರುವ ಕಥೆಯು, ಹಾಗೆ ಅದರ ಹೆಸರು, ಹಾಗೆಯೇ ಜನಕ ಮಹಾರಾಜನಿಗೆ ಇರುವ ಮಗಳ ಬಗ್ಗೆ, ಆಕೆಗೆ ಮದುವೆಯಾಗುವ ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ. ಅದಾದ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಜನಕ ಮಹಾರಾಜನು ರಾಮ ಲಕ್ಷ್ಮಣರಿಗೆ ಶಿವಧನಸ್ಸಿನ ಬಗ್ಗೆ ಹೇಳುತ್ತಿರುವಾಗಲೇ ಅಷ್ಟು ಹೊತ್ತಿಗೆ ರಾಜಭಟರು ಶಿವಧನಸ್ಸನ್ನ ತರುತ್ತಾರೆ. ಆ ಬಿಲ್ಲನ್ನ 8 ಚಕ್ರದ ದೊಡ್ಡ ಗಾಡಿಯಲ್ಲಿಟ್ಟಿದ್ದರು. ಆ ಗಾಡಿಯನ್ನ ತಳ್ಳಿಕೊಂಡು ಬರುವುದಕ್ಕೆ 100 ಆಳುಗಳು ಬೇಕಾಯಿತು. ಜನಕನು ವಿಶ್ವಾಮಿತ್ರರಿಗೆ ಬಿಲ್ಲನ್ನ ತೋರಿಸುತ್ತಾ, ಮಹರ್ಷಿಗಳೇ, ಈ ಮಹಾಧನಸ್ಸನ್ನ ರಾಜಕುಮಾರರು ನೋಡಲಿ. ದಶರಥ ಪುತ್ರನಾದ ರಾಮನಾದರೂ ಈ ಪಣದಲ್ಲಿ ಗೆಲ್ಲಬೇಕೆಂದು ನನ್ನ ಅಪೇಕ್ಷೆ ಎಂದನು. ವಿಶ್ವಾಮಿತ್ರರು, ಮಗು, ಧನಸ್ಸನ್ನ ನೋಡು ಎಂದನು. ರಾಮನು ಪೆಟ್ಟಿಗೆಯ ಮುಚ್ಚಳವನ್ನ ತೆರೆದು ಆ ಮಹಾಧನಸ್ಸನ್ನ ನೋಡಿದ. ಅದನ್ನ ಎತ್ತಿ ಎದೆ ಏರಿಸಬೇಕು ಎಂಬ ಆಸೆ ಅವನಲ್ಲಿ ಉಂಟಾಯಿತು. ತನ್ನ ಆಸೆಯನ್ನ ವಿಶ್ವಾಮಿತ್ರರಿಗೆ ತಿಳಿಸಿದ. ವಿಶ್ವಾಮಿತ್ರರು ರಾಮನು ಬಿಲ್ಲಿನ ಪೆಟ್ಟಿಗೆಯ ಬಳಿಗೆ ಹೋಗಿ ಅದರೊಳಗೆ ಕೈ ಹಾಕಿದ. ದೇವತೆಗಳು, ದೈತ್ಯರು ಎತ್ತಲಾರದಾಗಿದ್ದ ಆ ಮಹಾಧನಸ್ಸನ್ನು ಸುಲಭವಾಗಿ ಮೇಲೆತ್ತಿದ. ಅದನ್ನ ನೋಡಿದವರೆಲ್ಲ ಆಶ್ಚರ್ಯದಿಂದ ಮೂಕರಾದರು. ರಾಮನ ಅಗಾಧ ಸಾಹಸ ಕಾರ್ಯವನ್ನ ವೀಕ್ಷಿಸಲು ಆಕಾಶದಲ್ಲಿ ದೇವತೆಗಳು ನೆರೆದರು. ರಾಮನು ಧನಸ್ಸನ್ನ ಮೇಲೆತ್ತಿದವನೇ ಹೆದೆಯೇರಿಸುವುದಕ್ಕಾಗಿ ಅದನ್ನ ಬಗ್ಗಿಸಿದನು. ಅಷ್ಟಕ್ಕೆ ಅವನ ಬಲ ತಾಳಲಾರದೆ ಆ ಶಿವಧನಸ್ಸು ಸಿಡಿಲಿನಂತೆ ಸದ್ದು ಮಾಡುತ್ತಾ ಮುರಿದು ಬಿತ್ತು. ರಾಮ, ಲಕ್ಷ್ಮಣ, ವಿಶ್ವಾಮಿತ್ರರು, ಶತಾನಂದ ಹಾಗೂ ಜನಕ ಮಹಾರಾಜ ಈ 5 ಜನರನ್ನ ಬಿಟ್ಟು ಉಳಿದವರೆಲ್ಲರೂ ಆ ಸದ್ದಿನಿಂದ ಮೂರ್ಛೆ ಹೋಗಿಬಿಟ್ಟರು. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ತಿಳಿದಿದ್ದ ಅವರು ರಾಮನ ಅಸಾಮಾನ್ಯ ಪರಾಕ್ರಮವನ್ನ ಕಂಡು ಚಪ್ಪಾಳೆಯ ಮಳೆಗರೆದರು. ಉತ್ಸಾಹ, ಆನಂದಗಳಿಂದ ಕುಣಿದು ಕುಪ್ಪಳಿಸಿದರು. ಜನಕ ಮಹಾರಾಜನ ಆನಂದಕ್ಕಂತೂ ಪಾರವೇ ಇಲ್ಲ. ರಾಮನು ಅವನ ಕಲ್ಪನೆಗೂ ಮೀರಿ ಶಕ್ತಿವಂತನಾಗಿದ್ದ. ಅತ್ಯಂತ ಶ್ರೇಷ್ಠವಾದ ಇಕ್ಷ್ವಾಕು ವಂಶಕ್ಕೆ ಸೇರಿದವನಾಗಿದ್ದ. ಅತಿ ಸುಂದರ ರೂಪವನ್ನು, ಶ್ರೇಷ್ಠ ಗುಣಗಳನ್ನು ಹೊಂದಿದ್ದ. ಇದಕ್ಕಿಂತ ಇನ್ನೇನು ಬೇಕು? ರಾಮಚಂದ್ರ, ನನ್ನ ಮಗಳು ಸೀತಾದೇವಿಯನ್ನ ಮದುವೆಯಾಗು ಎಂದು ಪ್ರಾರ್ಥಿಸಿದ. ತನ್ನ ಪ್ರಧಾನ ಮಂತ್ರಿಗಳನ್ನ ಕರೆದು, ನೀವು ಈಗಲೇ ಅಯೋಧ್ಯೆಗೆ ಹೋಗಿ ದಶರಥ ಮಹಾರಾಜನಿಗೆ ಇಲ್ಲಿನ ವಿಷಯಗಳನ್ನ ತಿಳಿಸಿ ಮಿಥಿಲೆಗೆ ಬಂದು ಕನ್ಯಾ ಸ್ವೀಕಾರ ಮಾಡಬೇಕೆಂದು ನನ್ನ ಪರವಾಗಿ ಪ್ರಾರ್ಥಿಸಿ ಎಂದ. ವಿಶ್ವಾಮಿತ್ರನನ್ನ ಕುರಿತು, ಮಹರ್ಷಿಗಳೇ, ನೀವು ಇಲ್ಲಿಯೇ ಇದ್ದು ಮದುವೆಯನ್ನ ನಡೆಸಿಕೊಡಬೇಕು ಎಂದು ಕೇಳಿಕೊಂಡ. ಸೀತೆ ರಾಮರ ಮದುವೆಯನ್ನ ಅಪೂರ್ವವಾದ ರೀತಿಯಲ್ಲಿ ನಡೆಸಲು ಸಿದ್ಧತೆಗಳನ್ನ ಮಾಡಿ ಎಂದು ಮಂತ್ರಿಗಳಿಗೆ ಆಜ್ಞಾಪಿಸಿದ. ಇದಾದ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆಯ ಒಂದು ಸಾರಾಂಶ ಇಲ್ಲಿ. ಜನಕ ಮಹಾರಾಜನು ಶಿವಧನಸ್ಸನ್ನ ಹಾಗೆ ಅದರ ಬಗ್ಗೆ, ಹಾಗೆ ತನಗೆ ಒಬ್ಬ ಮಗಳು ಇರೋ ಒಂದು ಕಥೆಯನ್ನ ರಾಮ ಲಕ್ಷ್ಮಣರಿಗೆ ಈಗಾಗಲೇ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿರ್ತಾನೆ. ಈ ಸಂಚಿಕೆಯಲ್ಲಿ ಅವರು ಮಾತಾಡ್ತಾ ಇರಬೇಕಾದ್ರೆ ಶಿವಧನಸ್ಸನ್ನ ತರ್ತಾರೆ. ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ರಾಜಭಟರು ಅದನ್ನ ತೆಗೆದುಕೊಂಡು ಬರ್ತಾರೆ. ಆ ಬಿಲ್ಲನ್ನ 8 ಚಕ್ರದ ಗಾಡಿಯಲ್ಲಿ ಇಟ್ಟಿರ್ತಾರೆ. ಆ ಗಾಡಿಯನ್ನ ತಳ್ಕೊಂಡು ಬರೋದಿಕ್ಕೆ 100 ಆಳುಗಳು ಬೇಕಾಗುತ್ತೆ. ಜನಕನು ವಿಶ್ವಾಮಿತ್ರರಿಗೆ ಹೇಳ್ತಾರೆ, ಮಹರ್ಷಿಗಳೇ, ಈ ಧನಸ್ಸನ್ನ ರಾಜಕುಮಾರರು ನೋಡಲಿ ಅಂತ. ದಶರಥನಾದ ರಾಮನಾದರೂ ಈ ಪಣದಲ್ಲಿ ಗೆಲ್ಲಬೇಕು, ನನ್ನ ಅಪೇಕ್ಷೆಯನ್ನ ಈಡೇರಿಸಬೇಕು ಅಂತ ಒಂದು ಆಸೆ ಇದೆ ಅಂತ ಹೇಳ್ತಾನೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಮಗು, ಧನಸ್ಸನ್ನ ನೋಡು ಅಂತ ಹೇಳಿದಾಗ ರಾಮನು ಪೆಟ್ಟಿಗೆಯ ಮುಚ್ಚಳವನ್ನ ತೆಗೆದು ಆ ಮಹಾಧನಸ್ಸನ್ನ ನೋಡ್ತಾನೆ.
ಅದನ್ನ ನೋಡಿದ ತಕ್ಷಣ ರಾಮನಿಗೆ ಅನಿಸುತ್ತೆ, ನಾನು ಹೇಗಾದ್ರೂ ಮಾಡಿ ಸರಿ ಈ ಧನಸ್ಸನ್ನ ನಾನು ಏರಿಸಬೇಕು ಅಂತ ತನ್ನ ಆಸೆಯನ್ನ ಮಹರ್ಷಿಗಳ ಬಳಿ ಹೇಳ್ತಾನೆ. ಆಗ ಮಹರ್ಷಿಗಳು ಕೂಡ ಆಗಬಹುದು ಅಂತ ಹೇಳ್ತಾರೆ, ಹೇಳಿ ಮುಗುಳ್ನಗ್ತಾರೆ. ರಾಮನು ಈ ಬಿಲ್ಲಿನ ಪೆಟ್ಟಿಗೆಯ ಬಳಿಗೆ ಬರ್ತಾನೆ, ಹೋಗಿ ಅದರೊಳಕ್ಕೆ ಕೈ ಹಾಕ್ತಾನೆ. ಹಾಕಿದವನೇ ಅದನ್ನ ಮೇಲಕ್ಕೆ ಎತ್ತೋದಿಕ್ಕೆ ಪ್ರಯತ್ನ ಪಡ್ತಾನೆ. ದೇವತೆಗಳು, ದೈತ್ಯರು ಯಾರೇ ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನ ಅಲುಗಾಡಿಸಲು ಸಹ ಆಶ್ಚರ್ಯ ಆಗಿರಲಿಲ್ಲ. ಈ ಮಹಾಧನಸ್ಸನ್ನ ಅಷ್ಟು ಸುಲಭವಾಗಿ ರಾಮನು ಮೇಲಕ್ಕೆ ಎತ್ತುತ್ತಾನೆ. ಅದನ್ನ ನೋಡಿದವರೆಲ್ಲ ಕೂಡ ಆಶ್ಚರ್ಯದಿಂದ ಮೂಕ ವಿಸ್ಮಿತರಾಗ್ತಾರೆ. ರಾಮನ ಈ ಅಗಾಧ ಸಾಹಸ ಕಾರ್ಯವನ್ನ ನೋಡಲು ಆಕಾಶದಲ್ಲೂ ಕೂಡ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ. ರಾಮನು ಈ ಧನಸ್ಸನ್ನ ಮೇಲೆತ್ತಿದವನೇ ಅದನ್ನ ಏರಿಸಬೇಕು ಅಂತ ಪ್ರಯತ್ನ ಮಾಡಿ ಅದನ್ನ ಬಗ್ಗಿಸ್ತಾನೆ. ಆ ಬಗ್ಗಿಸಿದ ತಕ್ಷಣ ಅದು ಒಂದು ದೊಡ್ಡ ಸಿಡಿಲಿನಂತೆ ಸದ್ದು ಮಾಡುತ್ತಾ ಮುರಿದು ಬೀಳುತ್ತೆ. ರಾಮ, ಲಕ್ಷ್ಮಣ, ವಿಶ್ವಾಮಿತ್ರ, ಹಾಗೆ ಶತಾನಂದ ಹಾಗೂ ಜನಕ ಮಹಾರಾಜ ಈ 5 ಜನ ಬಿಟ್ಟು ಇನ್ನು ಉಳಿದವರು ಎಲ್ಲರೂ ಕೂಡ ಆ ಸಿಡಿಲಿನ ಸದ್ದಿಗೆ ಮೂರ್ಛೆ ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವ್ರಿಗೆಲ್ಲರೂ ಪ್ರಜ್ಞೆ ಬರುತ್ತೆ. ಅದಾದ ನಂತರ ಅವ್ರಿಗೆ ಏನಾಯ್ತು ಅನ್ನೋದು ತಿಳ್ಕೊಳ್ಳೋಕ್ಕೂ ಮುಂಚೆ ಅಲ್ಲಿ ಶಿವಧನಸ್ಸು ಮುರಿದು ಬಿದ್ದಿರುತ್ತೆ. ಇದನ್ನ ನೋಡಿರ್ತಕ್ಕಂಥ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ದೊಡ್ಡ ಚಪ್ಪಾಳೆಯ ಮಳೆಗರುತ್ತಾರೆ. ಹಾಗೆಯೇ ಕುಣಿದು ಕುಪ್ಪಳಿಸ್ತಾರೆ. ಕೊನೆಗೂ ಶಿವಧನಸ್ಸನ್ನ ಏರಿಸಬೇಕು, ಇಷ್ಟು ಬಲವಾಗಿರ್ತಕ್ಕಂತಹ ರಾಮ ನಮ್ಗೆ ಸಿಕ್ಬಿಟ್ಟ ಅಂತ ಎಲ್ಲರೂ ಖುಷಿ ಪಡ್ತಾರೆ, ಅಂದ್ರೆ ಸಂತೋಷದಿಂದ ಕುಣಿದಾಡ್ತಾರೆ. ಜನಕ ಮಹಾರಾಜನಿಗಂತೂ ಹೇಳೋಕ್ಕೆ ಅಸಾಧ್ಯವಾಗಿರ್ತೈತೆ. ಯಾಕಂದ್ರೆ ಅವನ ಆನಂದಕ್ಕೆ ಪಾರವೇ ಇರೋದಿಲ್ಲ. ಯಾಕಂದ್ರೆ ಸೀತೆಯ ಒಂದು ಮದುವೆ ವಿಷಯ ಅಂತ ಒಂದು ವಿಷಯವಾದ್ರೆ ಇಲ್ಲಿಯವರೆಗೂ ಯಾರೂ ಸಹ ಈ ಶಿವಧನಸ್ಸನ್ನ ಏರಿಸೋದಿಕ್ಕೆ ಆಗಿಲ್ವಲ್ಲ, ಇಂಥ ಧೀರ ವೀರ ಶೂರ ಯಾರೂ ಇಲ್ವಲ್ಲ ಅನ್ನೋದೊಂದು ಚಿಂತೆ ಕಾಡ್ತಾ ಇರುತ್ತೆ ದಶರಥ ಮಹಾರಾಜನಿಗೆ. ಇವಾಗ ಜನಕ ಮಹಾರಾಜನಿಗೆ ಮಹಾದಾನಂದ ಆಗಿರುತ್ತೆ. ರಾಮನು ಅವನ ಊಹೆಗೂ ಕಲ್ಪನೆಗೂ ಮೀರಿ ಶಕ್ತಿವಂತನಾಗಿರ್ತಾನೆ. ಅತ್ಯಂತ ಶ್ರೇಷ್ಠವಂತನಾದ ಇಕ್ಷ್ವಾಕು ವಂಶಕ್ಕೆ ಸೇರುತ್ತಾನೆ. ಅತಿ ಸುಂದರವಾದ ರೂಪವನ್ನ ಹೊಂದಿರ್ತಾನೆ, ಶ್ರೇಷ್ಠ ಗುಣವಂತ. ಹಾಗೆ ಇನ್ನೇನ್ ಬೇಕು, ರಾಮನಿಗಿಂತ ಇನ್ಯಾರು ಇಲ್ಲ ಅಂತ ಹೇಳಿ ಅವನ ಆನಂದಕ್ಕೆ ಕೊನೆಯೇ ಇರೋದಿಲ್ಲ, ಅಷ್ಟು ಖುಷಿ ಪಡ್ತಾ ಇರ್ತಾನೆ. ಹಾಗೆಯೇ ರಾಮಚಂದ್ರ, ನನ್ನ ಮಗಳನ್ನ ನೀನು ಮದುವೆಯಾಗು, ಸೀತಾದೇವಿಯನ್ನ ನೀನು ಮದುವೆಯಾಗು ಅಂತ ಹೇಳಿ ಜನಕ ಮಹಾರಾಜ ಈ ರಾಮನಲ್ಲಿ ವಿನಂತಿಸಿಕೊಡ್ತಾನೆ. ಅದಾದ ನಂತರ ತನ್ನ ಪ್ರಧಾನ ಮಂತ್ರಿಗಳಾದಂತಹ ಅಂದ್ರೆ ಈ ಜನಕ ಮಹಾರಾಜನ ಪ್ರಧಾನ ಮಂತ್ರಿಗಳನ್ನ ಕರೆದು, ನೀವು ಈಗಲೇ ಮಿಥಿಲೆಗೆ ಹೋಗಿ ನೀವು ಈಗಲೇ ಹೋಗಿ ಅಯೋಧ್ಯೆಗೆ ಹೋಗಿ ದಶರಥ ಮಹಾರಾಜನಿಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಷಯವನ್ನ ತಿಳಿಸಿ, ಹಾಗೆಯೇ ಮಿಥಿಲೆಗೆ ಬಂದು ಕನ್ಯಾ ಸ್ವೀಕಾರ ಮಾಡಬೇಕು ಅಂತ ಅವರಲ್ಲಿ ನನ್ನ ಪರವಾಗಿ ಪ್ರಾರ್ಥಿಸಿ ಅಂತ ಕೇಳ್ಕೊಳ್ತಾನೆ. ಹಾಗೆಯೇ ಸೀತೆ ರಾಮರ ಮದುವೆಯನ್ನ ಅಪೂರ್ವವಾದ ರೀತಿಯಲ್ಲಿ ನಡೆಸಲು ತಯಾರಿಗಳನ್ನ ನಡೆಸಬೇಕು ಅಂತ ಮಂತ್ರಿಗಳಿಗೆ ಆಜ್ಞಾಪಿಸ್ತಾನೆ. ಇದಾದ ನಂತರ ಸೀತಾರಾಮರ ಕಲ್ಯಾಣೋತ್ಸವ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಆಂಜನೇಯ.